ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರಿಗೆ. ಸೊ ಒಂದು ವಿಶೇಷವಾದ ಕೇಸು ಭಗವಾನ್ ಸರ್ ಬಂದು ಅಟೆಂಡ್ ಮಾಡಿ ರಿಸಲ್ಟ್ ಕೊಟ್ಟಿದ್ದಾರೆ. ಅವ್ರು ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ. ಏನಂದರೆ ಬಾಡಿನಲ್ಲಿ ಒಂದು ಸ್ವಲ್ಪ ಒಕ್ಕಲಿನಿಂದ ಕೆಳಗಡೆ ಇರುವಂಥ ಒಂದಷ್ಟು ಸಮಸ್ಯೆಗಳು, ಅವುಗಳನ್ನ ಅವರು ಹೇಳ್ಕೊಳ್ಳೋಕೆ ಅಷ್ಟು ಮುಜುಗರ ಪಟ್ಟರು ಸಬ್ಜೆಕ್ಟ್ ಅದೇ ಇರೋದು. ಯಾಕಂದರೆ ಆಸ್ಪತ್ರೆಗಳು 3-4 ವರ್ಷದಿಂದ ಅವರು ಹೋಗಿ ಎಲ್ಲೆಲ್ಲೋ ಟ್ರೀಟ್ಮೆಂಟ್ ತೊಗೊಂಡು ಅದು ಫೇಲ್ಯೂರೇ ಆಗೈತೆ. ಬಟ್ ಭಗವಾನ್ ಸರ್ ಅದನ್ನು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಜೊತೆ ಅವರು ಇವಾಗ ಲೈನಿಗೆ ಬರ್ತಾರೆ, ಮಾತಾಡ್ತಾರೆ. ಫಸ್ಟ್ ಮಾತಾಡೋಣ, ಅದಾದಮೇಲೆ ಏನು ಸಮಸ್ಯೆ ಎತ್ತ ಯಾವ ಥರ ಭಗವಾನ್ ಸರ್ ಇದನ್ನು ಕ್ಲಿಯರ್ ಮಾಡಿಕೊಟ್ರು ನೋಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಪ್ರಾಬ್ಲಮ್ ಹೇಳ್ಬಿಡ್ತೀನಿ ಸರ್ ನಾನು. ಹೇಳಿ, ಏನು ತೊಂದರೆ ಆಗಿತ್ತು ಹೇಳಿ. ಅಂದ್ರೆ ಒಂದು 5-6 ವರ್ಷದಿಂದ ಸ್ವಲ್ಪ ಮೈಕೈ ನೋವು, ಸೊಂಟ ನೋವು ಇತ್ತು ನನಗೆ. ಓಕೆ. ಆಸ್ಪತ್ರೆಗೆಲ್ಲ ತೋರಿಸ್ತೀವಿ ಸರ್, ಅದು ನನಗೆ ಕಡಿಮೆ ಆಗ್ತಿರಲಿಲ್ಲ. ಆಸ್ಪತ್ರೆ ಮತ್ತೆ ಟೆಂಪಲ್ಗೆಲ್ಲ ಹೋಗ್ತಿದ್ವಿ, ಆದ್ರೂ ನಮಗೆ ಕಡಿಮೆ ಅನ್ಸಲಿಲ್ಲ ಅದು. ಆಮೇಲೆ ಅಂದ್ರೆ ಗುರುಗಳನ್ನ ಮೀಟ್ ಆದ್ಮೇಲೆ ಅವರು ಈ ತರ ಇದೆಪ್ಪ ನಿಮ್ಗೆ ಅಂತ ಹೇಳಿದ್ರು ಪ್ರಾಬ್ಲಮ್. ಅವ್ರನ್ನ ಮೀಟ್ ಆದ್ಮೇಲೆ ಈಗ ಕೈಕಾಲು ನೋವು, ಸೊಂಟ ನೋವು ಅದೇನಿಲ್ಲ ಅವರು. ಓಕೆ. ಸೊ ಆಮೇಲೆ ಪರ್ಸನಲ್ ಸ್ವಲ್ಪ ವಿಚಾರ, ನಿಮ್ದು ಪರ್ಸನಲ್ ಕೂಡ ಸ್ವಲ್ಪ ತೊಂದರೆ ಇದೆ ಅಂತ ಹೇಳ್ತಾ ಇದ್ರು. ಈ ಅಂದ್ರೆ ಅಂದ್ರೆ ಹಾಸ್ಪಿಟಲ್ ಎಲ್ಲ ತೋರಿಸ್ತೀವಲ್ಲ, ಅದು ಏನು ಇಲ್ಲ ಅಂತ ಬರ್ತಾ ಇತ್ತು. ಓಕೆ ಓಕೆ. ಬಟ್ ಎಲ್ಲ ಆಸ್ಪತ್ರೆ ಬೇರೆ ಕಡೆ ಎಲ್ಲ ತೋರಿಸ್ತಿದ್ವಲ್ಲ, ಏನು ಇಲ್ಲ, ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಆರಾಮಿದ್ದೀರಾ ಅಂತ ಇದ್ರು. ಸುಮ್ಮನೆ ನನ್ ಪ್ರಾಬ್ಲಮ್ ಇರ್ತಾ ಇತ್ತು. ಒಬ್ರು ಏನಂದ್ರು, ಬ್ಲಡ್ ಚೆಕ್ ಮಾಡಿದ್ಮೇಲೆ ನಿಮ್ಗೆ ವಿಟಮಿನ್ಸ್ ಯಾವ್ದು ಕಡಿಮೆ ಇದೆ, ಇದು ರಕ್ತದಲ್ಲಿ ತುಂಬಾ ವೀಕ್ ಇದೀರಾ, ತೊಂದರೆ ಇದೀರಾ ಅಂತ ಹೇಳಿದ್ರು ಅವ್ರು. ನನಗೆ ತುಂಬಾ ಕೈಕಾಲು ನೋವು, ಸೊಂಟ ನೋವು ಜಾಸ್ತಿ ಆಗ್ಬಿಟ್ಟಿತ್ತಲ್ಲ, ಅವಾಗ ಹೋಗಿದ್ದೆ ನಾನು. ಅವಾಗ ಅವ್ರಿಗೆ ಈ ತರ ಹೇಳಿದ್ರು. ಆಮೇಲೆ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನನಗೆ ಅದೆಲ್ಲ ಕಡಿಮೆ ಆಯ್ತು. ಸೊ ಇದು ಎಷ್ಟು ವರ್ಷದಿಂದ ಇದು ನೀವು ಹೇಳಿದ್ದು? ಒಂದ್ 4-5 ವರ್ಷ ಆಯ್ತು ಸರ್. ಬಟ್ ಆಸ್ಪತ್ರೆಗಳಲ್ಲಿ ಇದು ಸರಿ ಆಗೇ ಇಲ್ಲ. ಅವಾಗಲೇ ಅದು ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಕೊಟ್ಟಿದ್ದೆಲ್ಲ ಕಡಿಮೆ ಆಗ್ತಿತ್ತು, ಮತ್ತೆ ಸ್ಟಾರ್ಟ್ ಆಗ್ತಿತ್ತು. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಕಡಿಮೆ ಆಗಿದೆ. ಓಕೆ. ಅಂದರೆ ನಿಮ್ಗಿದು ಆಸ್ಪತ್ರೆಯಲ್ಲಿ ಇದು ಆಗಲ್ಲ, ಇದೇನೋ ಬೇರೆ ಐತೆ ಅಂತೇಳಿ ನೀವು ಅನ್ಕೊಂಡು ಆಮೇಲೆ ಭಗವಾನ್ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ದ? ಅದು ನನ್ಗೆ ಅದು ತೋರಿಸಿದ್ರು ಕಡಿಮೆ ಆಗ್ತಿರ್ಲಿಲ್ಲ ನನಗೆ. ಆಸ್ಪತ್ರೆಗೆ ಹೋದ್ರೆ ಅದು ಕಡಿಮೆ ಆಗ್ತಿರ್ಲಿಲ್ಲ. ಅವಾಗ ಅಷ್ಟೇ 1-3 ದಿನ ಕಡಿಮೆ ಆಗ್ತಿತ್ತು, ಮತ್ತೆ ತಿರ್ಗಾ ಸ್ಟಾರ್ಟ್ ಆಗ್ತಿತ್ತು. ಮೊಣಕಾಲೆಲ್ಲ ಇಳ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಇಲ್ಲ, ಒಂದ್ಸಾರಿ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ನಮ್ ಪರಿಹಾರ ಕೊಟ್ಟರು. ಇವಾಗ ಚೆನ್ನಾಗಿದೆ ಸರ್, ಆರಾಮಾಗಿ. ಓಕೆ. ಆಮೇಲೆ ಈಗ ಒಂದು ವೃಷಣಗಳು ಬಂದು ಇದ್ರಲ್ಲಿ ಕೂಡ ಏನೋ ಪರ್ಸನಲ್ ಸಮಸ್ಯೆ ಇತ್ತು ಅವ್ರದ್ದು ಅಂತ ಹೇಳಿದ್ರು. ಸೊ ಅದು ಕಡಿಮೆ ಆಗಿದೆ ಈಗ. ಕಡಿಮೆ ಆಗಿದೆ. ಏನದು ಪೇನ್ ಆಗೋದಾ? ಅದು ಅಲ್ಲಿ ನರ ಇತ್ತು ಅಲ್ಲ, ಅದು ಸ್ವಲ್ಪ ಪೇನ್ ಆಗ್ತಿತ್ತು ನನಗೆ. ಸೊ ಅದು ಅದ್ರ ಬಗ್ಗೆ ಏನ್ ಹೇಳಿದ್ರು ಡಾಕ್ಟರ್ಸು? ಇಲ್ಲ, ಅಲ್ಲಿ ಸ್ವಲ್ಪ ನರಗಳು ಬಂದಿದೆ, ವೆರಿಕೋಸ್ ವೇನ್ ತರ ಆಗಿದೆ ಅಂತ ಹೇಳಿದ್ರು ಅವರು. ಇವಾಗ ಇವ್ರು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅದು ಯಾವ್ದೋ ಪ್ರಾಬ್ಲಮ್ ಏನೂ ಇಲ್ಲ, ಆರಾಮ. ಸೊ ಈಗ ಆರಾಮಿದೆ? ಆರಾಮಾಗಿ. ಸೊ ಅದು ಎಲ್ಲ ಕಂಪ್ಲೀಟ್, ಈಗ ನಿಮ್ದು ಆರೋಗ್ಯ ಕಂಪ್ಲೀಟ್ ಕ್ಲಿಯರ್ ಆಗೈತೆ? ಕ್ಲಿಯರ್ ಆಗಿದೆ ಸರ್, ಆರಾಮ. ಸೊ ಇದು 4-5 ವರ್ಷದಿಂದ ನಿಮ್ಗೆ ತೊಂದರೆ ಆಗಿತ್ತು, ಈಗ ಅದು ಸರಿ ಹೋಗಿದೆ. ಸೊ ಇದು ಅಂದ್ರೆ ಭಗವಾನ್ ಸರ್ ಅಟೆಂಡ್ ಮಾಡಿ ಆದ್ಮೇಲೆ ಸಡನ್ ಆಗಿ ಸರಿ ಹೋಯ್ತಾ, ಇಲ್ಲ ಟೈಮ್ ತಗೊಂಡು ಸರಿ ಆಯ್ತಾ? 2 ದಿನದಲ್ಲೇ ಕಡಿಮೆ ಆಯ್ತು ಸರ್. 2 ದಿನ? ಸೊ 2-3 ದಿನ ಅಂದಲೇ ಕಡಿಮೆ ಆಯ್ತು. ಸೊ ಈಗ ಆಮೇಲೆ ಇದು ಆಸ್ಪತ್ರೆದಲ್ಲ ಅನ್ನೋದು ನಿಮ್ಗೆ ಈಗ ಗೊತ್ತಾಗಿದೆ? ಇಲ್ಲ ಸರ್, ಅಂದ್ರೆ ಆಸ್ಪತ್ರೆಗೆ ಹೋಗಿಲ್ಲ, ನಾನು ಆರಾಮಾಗಿದ್ದೀನಲ್ಲ. ಆಸ್ಪತ್ರೆಗೆ ಏನು ಹೋಗಿಲ್ಲ, ಇವಾಗ ಪರವಾಗಿಲ್ಲ, ಚೆನ್ನಾಗಿದೆ. ಅಲ್ಲ, ಅಲ್ಲಿ ತಗೊಂಡ್ ಬಂದ್ಮೇಲೆನು ಮತ್ತೆ ಸೇಮ್ ಪೇಯ್ನು ಪ್ರಾಬ್ಲಮ್ ಇದ್ದಿದ್ದು, ಈಗ ಇಲ್ಲಿ ಕ್ಲಿಯರ್ ಆಯ್ತು, ಮತ್ತೆ ಆ ಪೇಯ್ನ್ ಬಂದಿಲ್ಲ? ಇಲ್ಲ ಸರ್, ಬಂದಿಲ್ಲ. ಸೂಪರ್. ಅಂದ್ರೆ ಇದು ಆಸ್ಪತ್ರೆದಲ್ಲ, ಬೇರೆನೇ ಸಮಸ್ಯೆ ಇತ್ತು, ಅದನ್ನು ಸರ್ ಭಗವಾನ್ ಸರ್ ಕ್ಲಿಯರ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ. ಅವ್ರು ಬೇರೆ ಸಮಸ್ಯೆ ಇದೆಪ್ಪ, ಈ ತರ ಆಗಿದೆ ಅಂತಂದ್ರು. ಅದಕ್ಕೆ ಅವ್ರ ಹೇಳ್ತಾರ ಮಾಡಿದ್ರೆ ನಾನು ಆರಾಮಾಗಿತ್ತು, ಚೆನ್ನಾಗಿತ್ತು. ಓಕೆ. ಸೊ ಆರಾಮಿದ್ದೀರಾ? ಒಳ್ಳೇದಾಗ್ಲಿ ಮತ್ತೆ ತಮಗೆ. ಸೊ ಈಗ ಏನಾಗಿತ್ತು ಭಗವಾನ್ ಸರ್ ಮಾತಾಡ್ತಾರೆ. ಓಕೆ, ನಮಸ್ಕಾರ. ಒಂದು ನಾರ್ಮಲ್ ಕ್ಲಾಸ್ ಜನ, ದುಡ್ಡು ಕಾಸಲ್ಲ ಅಂತ ಏಳಿಗೆ ಇದ್ದಂಥ ಜನ ಅಲ್ಲ. ಇವನಿಗಿದ್ದಂಥದ್ದು ತೊಂದರೆನೇ ಬೇರೆ. ಇವರು ಡಾಕ್ಟ್ರ್ ಹತ್ರ ಹೋಗೋದು, ಪೇನ್ ಕಿಲ್ಲರ್ ಇಂಜೆಕ್ಷನ್ ತೊಗೊಳ್ಳೋದು, ಬರೋದು. 5-6 ವರ್ಷದಿಂದ ಸ್ವಂತ ಕೆಲಸ ಮಾಡ್ತಾ ಇದ್ದು ಬಿಟ್ಬಿಟ್ಟ. ಬರೋದು, ಸುಸ್ತು ಅಂತ ಮರಗೋದು. ಈ ಎದೆ ಭಾಗದಿಂದ ಕಂಪ್ಲೀಟಾಗಿ ಕಾಲ್ ತನಕನೂ ಫುಲ್ಲು ಸುಸ್ತು, ಶಕ್ತಿ ಇಲ್ಲ.
ಎದ್ದೋಳಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಮನೆಗೆ ಇರೋದು. ರೀಸಸ್ಗೆ ಹೋದ್ರೆ ನೋವು ಬರೋದು, ಓಹೋ, ಹೆಜ್ಜೆ ಇಕ್ಕಿದ್ರೆ ಅವನಿಗೆ ಪೋರ್ಷನ್ ನೋವು ಬರ್ತಾ ಇತ್ತು. ಡಾಕ್ಟ್ರಿಗೆ ಅಲ್ಲಿ ನಾರ್ಮಲ್ ಕಂಡೀಷನ್ ಬರ್ತಾ ಇತ್ತು, ಅವ್ರು ಏನೂ ಇದು ಮಾಡೋಕ್ಕಾಗಲ್ಲ, ಪೇನ್ ಕಿಲ್ಲರ್ ಇಂಜೆಕ್ಷನ್ ತೊಗೊಂಬರೋದು. ಇದನ್ನು ಆಪ್ರೇಷನ್ ಮಾಡಬೇಕು, 2-3 ಲಕ್ಷ ಖರ್ಚಾಗ್ತದಪ್ಪ, ಇದೇನು ಒಂದು ಸ್ವಲ್ಪ ಯಾವುದೋ ದೊಡ್ಡ ಇದ್ರದ್ದು ಕಾಯಿಲೆ ಇದು, ಇದನ್ನು ಭಾಳ ಜನಕ್ಕೆ ಬರಲ್ಲ, ಇದು ರೇರು, ನಿನ್ನ ರಕ್ತದಲ್ಲಿ ಏನೋ ಮಿಕ್ಸ್ ಆಗಿದೆ, ಇದು ಆಪ್ರೇಷನ್ ಮಾಡಬೇಕು, 2-3 ಲಕ್ಷ ಆಗ್ತದೆ ಅಂತ ಹೇಳಿ ಬಿಟ್ಬಿಟ್ರು. ಸೊ ಈ ಥರ ಹೇಳಿ ಇವ್ರು 2-3 ಲಕ್ಷ ಕೊಡೋ ಸ್ಟೇಜಲ್ಲಿ ಇಲ್ಲ ಪಾಪ, ಇದ್ದಿದ್ರೆ ಮಾಡಿಸ್ಕೊಂಡ್ಬಿಡ್ತಾ ಇದ್ರು. ಕೊನೆಗೆ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಹಿಂಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತ್ರ ಪೇನ್ ಬರ್ತಾ ಇದೆ ಅಂತ ನನಗೆ ಗೊತ್ತಾಯ್ತು. ಯಾಕಂದರೆ ನಾನು 100 ಕೇಸ್ ಅಟೆಂಡ್ ಮಾಡಿದೆ, ಇಲ್ಲೇನೋ ಇದೆ, ಏನು ನಾನು ಪರ್ಟಿಕ್ಯುಲರ್ ಪ್ಲೇಸಿಗೆ ಕೈ ಹಾಕ್ತೀನಿ ನಾನು, ಪರ್ಟಿಕ್ಯುಲರ್ ಪ್ಲೇಸ್. ಇವಾಗ ನೀವು ವಿಡಿಯೋಗಳಲ್ಲಿ ಸುಮಾರು ನೋಡಿರ್ತೀರ, ಮಾಡಿರ್ತೀರ, ಈ ವೀರ್ಯಕಲ್ಲನ್ನ ಹಾಕ್ತಕ್ಕಂಥದ್ದು, ಆಮೇಲೆ ಏನು ಮೋಹಿನಿ ಕಾಟ ಅಂತಕ್ಕಂಥದ್ದು, ಇದೆಲ್ಲ ಕೇಳಿರ್ತೀರಲ್ಲ, ರಾತ್ರಿ ಬಂದು ಯಾರೋ ತೊಂದರೆ ಕೊಡ್ತಕ್ಕಂಥದ್ದು, ಸೇಮ್ ಆಸ್ ಇಟ್ ಈಸ್ ಅದೇ ಥರನೇ ಇದು ವಿಚಿತ್ರವಾದಂಥ ಪೇಯ್ನ್ ಕೊಡ್ತಾ ಇತ್ತು. ಅದು ಸುಮ್ಮನೆ ಬಂದು ವೀರ್ಯಕಲ್ಲನ್ನ ಮಾಡಿ ಹೆಚ್ಚು ಕಮ್ಮಿ ಆಗಿದ್ರೆ ಏನೋ ತೊಂದರೆ ಆಗ್ತಾಯಿತ್ತು ನನಗೆ, ಅವರು ಇರ್ತಾರೆ, ಹೋಗಿ ಏನೋ ತೋರಿಸ್ಕೊಳ್ತಾನೆ. ಆದರೆ ಈ ಪೇಯ್ನ್ಗೆ ಏನು ಮಾಡ್ತಾನೆ, ಡಾಕ್ಟ್ರ್ ಹತ್ರನೇ ಹೋಗಬೇಕು, ಡಾಕ್ಟ್ರ್ ಹತ್ರನೇ ಹೋಗ್ಬೇಕು, ಡಾಕ್ಟ್ರ್ ಹತ್ರನೇ ಇಂಜೆಕ್ಷನ್ ತೊಗೊಂಬ, ನೋವು ಜಾಸ್ತಿ ಬಂದಾಗ ತಡ್ಕೊಳಕ್ಕಾಗಲ್ಲ, ಹೋಗಿ ಇಂಜೆಕ್ಷನ್ ತೊಗೊಂಬರ್ತಾ ಇದ್ದ. ನನ್ನ ಕಾಂಟ್ಯಾಕ್ಟ್ ಮಾಡ್ದ, ಗುರುಗಳೇ ಈ ಥರ ಹಿಂಗೆ ಆಗ್ತಾ ಇದೆ, ನನಗೆ ಈ ಥರ ತುಂಬ ನೋವು, ಹೆಜ್ಜೆ ಇತ್ತಕ್ಕಾಗಲ್ಲ. ಆ ನೋವು ಅನುಭವಿಸೋರ್ಗೆ ಗೊತ್ತಿರ್ತದೆ, ಎಲ್ಲರಿಗೂ ಗೊತ್ತಾಗಲ್ಲ, ಆ ನೋವು ಅನುಭವಿಸೋರಿಗೆ. ಈಗ ನಾವೇ ಯೂರಿನ್ ಪಾಸ್ ಮಾಡಲಿಲ್ಲ ಅಂದರೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ತಡ್ಕೊಂಡ್ರೆ ನಮ್ಗೆ ಎಷ್ಟು ಪೇಯ್ನ್ ಬರ್ತದೆ ಈ ಭಾಗ, ಹೊಟ್ಟೆ ಎಲ್ಲ ಆಲ್ಮೋಸ್ಟ್ ಅದು ಯೂರಿನ್ ಪೇಯ್ನ್ ಅದು. ಬಟ್ ಅಲ್ಲಿ ಇನ್ನೂ ಪೇಯ್ನ್ ಒರಿಜಿನಲ್ ಆಗಿ ಏನೋ ಪೇಯ್ನ್ ಬಂದರೆ ಅದು ಯಾವ ರೀತಿ ಇರ್ತದೆ ಅಂದರೆ ಅವನಿಗೆ ಕಷ್ಟ ತುಂಬ, ಅವ್ನಿಗೆ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಆಮೇಲೆ ಡಾಕ್ಟ್ರುಗಳಿಗೂ ಇದು ಏನಂತ ಗೊತ್ತಾಗ್ತಿಲ್ಲ. ಅವ್ರೇನು ಮಾಡಿದ್ರು, ಒಂದು 3 ಲಕ್ಷ ಖರ್ಚಾಗಿದ್ದಪ್ಪ, ಆಪ್ರೇಷನ್ ಮಾಡ್ಬೇಕಂತ ಹೇಳಿ ಕಳಿಸ್ಬಿಟ್ರು. ಇವ್ನು ನಾನು ಕಾಂಟ್ಯಾಕ್ಟ್ ಮಾಡಿದೆ, ನೋಡಪ್ಪ ಆಯಿತು, ನಾನು ಚೆಕ್ ಮಾಡೋದು ಏನೈತಿ ನೋಡ್ಬಿಟ್ಟು ಹೇಳ್ತಿಲ್ಲ, ಊಟ ಮಾಡೋಕ್ಕಾಗಲ್ಲ, ಯೂರಿನ್ ಪಾಸ್ ಮಾಡೋಕ್ಕೆ ನೋವು ಬರ್ತಿದೆ, ನಡೆಯೋಕ್ಕೆ ನೋವು ಬರ್ತಿದೆ, ಕೆಲಸ ಮಾಡೋಕ್ಕಾಗ್ತಿಲ್ಲ, ಸುಸ್ತಾಗ್ಬಿಟ್ಟಿದ್ದೀನಿ, ಎಲ್ಲ ಸುಮಾರು ಈ ನೆಗೆಟಿವ್ ಸಿಂಟಮ್ಸ್ಗಳೆಲ್ಲ ಕೊಟ್ಟ. ಏನೋ ಇರ್ಬೋದಂತ ಗ್ಯಾರಂಟಿ ಗೊತ್ತಿತ್ತು ನನಗೆ. ನಾನು ಫೇಸ್ ನೋಡಿದ ತಕ್ಷಣ ರೆಕಗ್ನೈಸ್ ಮಾಡಿ ಆಯಿತು ತೆಗೆದುಕೊಡ್ತೀನಿ ಇದೆ. ಅಟೆಂಡ್ ಮಾಡಿದೆ ಸರ್, 2 ದಿವಸದಲ್ಲಿ ಸರ್ ಆ ಪೇಯ್ನ್ ನಿಂತೋಗ್ಬಿಡ್ತು ಸರ್ ಅಂತ. ಸೂಪರ್ ಅಲ್ಲ, ನನಗೆ ಸುಸ್ತಾಗ್ಬಿಟ್ಟೆ ಸರ್, ಪ್ರಮಾಣವಾಗಿ ಹೇಳ್ತೀನಿ. ನಾನು ಮಾಡಿದೆ ಅಂತ ನಾನು ಹೆಗ್ಗಳಿಕೆಯಿಂದ ಹೇಳ್ತಾ ಇಲ್ಲ. ನನಗೆ ಈ ಥರ ಒಂದು ವಿದ್ಯೆ ಭಗವಂತ ನನಗೆ ಎಲ್ಲೋ ಒಂದು ಕಡೆ ಕರುಣಿಸೋನೆ ಅನ್ನೋದು ಅಷ್ಟು ಖುಷಿ ಆಗ್ತು. 2 ದಿವಸ ಸರ್, 5-6 ವರ್ಷ ಕಷ್ಟಪಟ್ಟು ಓಡಾಡಿ ಹಾಸ್ಪಿಟ್ಲಿಗೆ ಸುತ್ತಾಡಿ ಸಂಪಾದನೆ ಇಲ್ಲದೆ ಏನೇನು ಕಷ್ಟ ಅನುಭವಿಸೋದಕ್ಕೆ ಅವನಿಗೆ ಗೊತ್ತು, ಅಲ್ಲ ಕಷ್ಟಪಟ್ಟಿರ್ತಾರೆ ಅವರು, ಅವನಿಗೆ ಗೊತ್ತು. ಕೊನೆಗೆ ನನ್ನ ಚಾನೆಲ್ ಒಂದು ವಿಡಿಯೋ ಮಾಡಿದ್ದೆ, ಇದು ದೇವಸ್ಥಾನದ್ದು. ಆ ದೇವಸ್ಥಾನಕ್ಕೆ ಗುರುಜಿ ಎಲ್ಲ ರೆಡಿ ಆದಮೇಲೆ ನಾನು ಒಂದು ಸರಿ ಬಂದು ತಡೆ ಹೊಡೆಸ್ಕೋತೀನಿ ಗುರುಜಿಯಿಂದ. ನಾನು ಎಲ್ಲರಿಗೂ ಹೇಳಿದ್ದೀನಪ್ಪ, ನಿನಗೇನು ಬರಬೇಡ ಅಂತೀನಿ, ಹೋಗು ಇಂಥ ಜಾಗದಲ್ಲಿದೆ ದೇವಸ್ಥಾನ ಅಂದೆ. ಆವತ್ತು ಆ ದೇವಸ್ಥಾನ ಆವತ್ತೊಂದು ದಿವಸ ನಾನು ಅಲ್ಲಿ ಒಂದು ಸ್ವಲ್ಪ ಅಕ್ಕಿ ದಾನ ಮಾಡೋದಕ್ಕೋಸ್ಕರ ಹೋದೆ. ಸರ್ ನಾನು ಬಂದವ್ನು ನೋಡಿ ಅವ್ನು ಕಾಲಿಗೆ ಬಿದ್ದಾಗ ಗೊತ್ತಾಯ್ತು, ನನಗೆ ಇವ್ನ ಹೆಸರು ಹೇಳ್ತಾಗ ನಾನು ಶಿವಲಿಂಗಪ್ಪ ಅಂದ್ಬಿಟ್ಟು ಯಾರೋ ಯೂಟ್ಯೂಬ್ ನೋಡಿರೋರು ಬಂದವ್ರಂತೆ ನಾನು ತಿಳ್ಕೊಂಡೆ. ಚೆನ್ನಾಗಾಗ್ಬಿಟ್ಟು ನನಗೆ ಖುಷಿಯಾಗಿ ಕೊನೆಗೆ ನಾನು ಹೋಗೋವರೆಗೂ ನಾನು ಕಾರ್ ಬಿಟ್ಟು ಹೋಗಲಿಲ್ಲ. ಅವನು ತುಂಬ ಚೆನ್ನಾಗಾಗಿದೆ, ಇಷ್ಟು ದೂರ ನನ್ನ ಕೈಲಿ ಬರೋಕ್ಕೆ ಆಗ್ತಾ ಇರಲಿಲ್ಲ ಗುರುಗಳೇ, ತೆಗೆದ ಮೇಲಿಂದ ನನಗೆ ಖುಷಿ ಆಯ್ತು. ಯಾಕೆಂದರೆ ಇದು ಆರ್ಡಿನರಿ ಕೇಸ್ಗಳು 190 ಕೇಸ್ ಬರ್ತಾ ಇರ್ತದೆ, ಅದರಲ್ಲಿ ಇದು ವಿಚಿತ್ರವಾದಂಥ ಕೇಸ್ಗಳು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಕ್ಕಾಗಲ್ಲ, ಬಡವ ಎಲ್ಲಿ ಖರ್ಚು ಮಾಡ್ತೀನಿ. ನಾನು ತಗೊಳ್ಳೋದು ಸಣ್ಣ ಅಮೌಂಟ್ಗಳು ತಗೊಳ್ಳೋದು, ಏನೋ ಅವ್ರು ಕಷ್ಟ ಹೇಳಿದಾಗ ನಾನು ಇನ್ನೂ 1,000 ರೂಪಾಯಿ ಕಮ್ಮಿ ಇಸ್ಕೊಂಡಿದ್ದೀನಿ, ಭಾಳಷ್ಟು ನಿದರ್ಶನ ಇದೆ. ಬಟ್ ಅವ್ನು ಚೆನ್ನಾಗಾಯಿತು. ಅವನೀಗ ಅವ್ರ ಕಡೆ ರಿಲೇಷನ್ ಯಾರಿಗೋ 1-2-3 ಇದ್ದಾರೆ, ಅವ್ರಿಗೆ ಬೇರೆ ಬೇರೆ ಪ್ರಾಬ್ಲಮಲ್ಲಿ ಇದ್ದಾರೆ ಗುರುಜಿ, ಅವ್ರ ಫೋಟೋ ಕಳಿಸ್ತೀನಿ ನೋಡಿ ಅಂತ. ಅವ್ನಿಗೆ ಒಳ್ಳೇದಾಗಿದ್ದಕ್ಕೋಸ್ಕರ ಅವ್ನು ಬರ್ತಾನೆ, ಇಲ್ಲಾರ ಅವನೇನಕ್ಕೆ ಬರ್ತಾನೆ. ತುಂಬ ಚೆನ್ನಾಗಾಗಿದ್ದಾನೆ, ನನಗದಷ್ಟು ಖುಷಿ. ಅವನು ಏನೋ ಈಗ ಚೆನ್ನಾಗಾಗಿದ್ದರಿಂದ ಏನೋ ಕೆಲಸಕ್ಕೆ ಹೊರಗಡೆ ಓಡಾಡ್ತಾ ಇದ್ದೀನಿ. ಏನಿತ್ತು ಸರ್ ಅಲ್ಲಿ ತೊಂದರೆ ಅವ್ರಿಗೆ? ಅಲ್ಲಿ ಒಂದು ಹೆಣ್ಣು ಆತ್ಮ, ಈ ನೀವು ವೀರ್ಯಕಲನ ಅಂತಿರಲ್ಲ, ಮೋಹಿನಿ ಕಾಟ ಅಂತಿರಲ್ಲ, ಹಠಮಾರಿ ಹೆಣ್ಣು, ಸತ್ತೋದಂಥವಳು, ಮದುವೆ ಆಗದೆ ಸತ್ತಿರೋಳು, ಇಲ್ಲ ಬೇರೆ ಏನೋ ಇದಾಗಿ ಸತ್ತಿರ್ತಕ್ಕಂಥವಳು, ಹಠಮಾರಿ ಹೆಣ್ಣು. ಈ ಭಾಗದಲ್ಲಿ ಒಕ್ಕಲಿಂದ ಕೆಳಗಡೆ
ಅವಳು ಕೂತ್ಕೊಂಡು ಏನು ಮಾಡ್ತಿದ್ಲು ಅಂತ ಗೊತ್ತಿಲ್ಲ, ಬಟ್ ಇವನಿಗೆ ಪೇನ್ ಬರ್ತಾ ಇತ್ತು. ಸೊ ಅವಳು ಇದ್ದಿದ್ರಿಂದನೇ ನನಗೆ ಪರ್ಟಿಕ್ಯುಲರ್ ಪಾಯಿಂಟ್ಗೆ ಕೈ ಹಾಕ್ದೆ ನಾನು ಸಮಾಧಿಗೆ ಹೋದ ತಕ್ಷಣ. ಅಲ್ಲೇ ಕೂತಿದ್ದಾಳೆ, ಹೊಟ್ಟೆಲಿ ಇಲ್ಲಿ ಕೂತಿದ್ದಾಳೆ. ನನಗೆ ಇದು ಕನೆಕ್ಷನ್ ಇದೆ ಅಂತ ಗೊತ್ತಾಯಿತು. ಅವಳನ್ನ ಯಾವಾಗ ನಾನು ರಿಮೂವ್ ಮಾಡಿದೆ, ಇವನು 2 ದಿನಕ್ಕೆ ಫ್ರೀ. ಸೊ ಅವಳು ಕೊಡ್ತಾ ಇದ್ದಿದೆ ಇವಳೆ ಪೇಯ್ನು, ಫ್ರೀ ಬಾಡಿ ಫುಲ್ ಫ್ರೀ ಆಗ್ಬಿಟ್ಟೆ, ಆರಾಮಾಗಿ ಆಗ್ಬಿಟ್ಟ. ಹಾಸ್ಪಿಟ್ಲಿಗೆ ಹೋಗ್ಲಿವೇನು ಅಂತ ಕೇಳಿದ್ರೆ ಇವತ್ತು ಕೇಳಿದೆ. ಇವತ್ತು ನಿಮ್ಮ ಹತ್ರ ಮಾತಾಡ್ಸೋಕೆ ಮುಂಚೆ ಫೋನ್ ಮಾಡಿದೆ, ಹಾಸ್ಪಿಟ್ಲಿಗೆ ಹೋಗಿದ್ದಾನೆ, ಆರಾಮಾಗಿದ್ದೀನಿ ಸರ್, ಹೋಗಿಲ್ಲ ಅಂತ. ನನಗೆ ಖುಷಿ ಆಯಿತು. ಸೂಪರ್. ನಿಂಗೆ ಧೈರ್ಯ ಇದ್ದರೆ ಹೋಗಲೇ ಬೇಡ, ಬಿಟ್ಬಿಡು ಅಂದೆ. ಅಲ್ಲ ಪೇಯ್ನೇ ಇಲ್ಲ ಮತ್ತೆ ಇಲ್ಲಿ ಏನಕ್ಕೆ ಅಲ್ಲ, ನಾನೇನು ಮಾಡಿದೆ, ಇನ್ನೂ ಒಂದು ಸರಿ ಬೇರೆ ಕಡೆ ಹೋಗಿ ಚೆಕ್ ಮಾಡಿಸ್ಕೋ, ಸುಮ್ಮನೆ ಕ್ರಾಸ್ ಚೆಕ್. ಏನಾದ್ರು ಒಂದು ಅಲ್ಲ ಆ ಥರ ಹೇಳಿದ್ರು, ಬೇರೆ ಕಡೆ ಇನ್ನೇನು ಹೇಳ್ತಾರೆ ಅಂತ ಹೇಳಿದೆ. ಇವನು ಏನೋ ಒಂಚೂರು ನೋವಿಲ್ವಲ್ಲ, ಚೆನ್ನಾಗಿ ಓಡಾಡ್ಕೊಂಡವಲ್ಲ, ಹಾಸ್ಪಿಟ್ಲ್ ಕಡೆ ಕಾಲೇ ಇಕ್ಕಿಲ್ಲ. ಯಾಕಂದ್ರೆ ನನಗೇನಂದರೆ ನಮಗೆ ಖುಷಿ ಆಗ್ತದೆ ನಮ್ಮ ಚಾನಲ್ ಮುಖಾಂತರ. ಈಗ ಎಷ್ಟು ಜನ ಹೇಳ್ತಾರೆ ನಿಮ್ಮನ್ನ ನಿಮ್ಗೆ ಅವ್ರ ಹಿಂದಿನ ಎಪಿಸೋಡ್ ಕೋಟಿ ನಮಸ್ಕಾರ ಅಂದರು. ಯಾಕಂದ್ರೆ ನೀವೇನು ಮಾಡ್ತೀರಾ, ನಿಮ್ಮದು ಚಾನಲ್ನಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀರಾ, ಯಾರೋ ಸ್ವಾಮೀಜಿ ಬರ್ತಾರೆ ಕೂತ್ಕೋತಾರೆ, ಅವ್ರು ಮಾಡಿರೋದನ್ನ ಅನುಭವಗಳು ಹೇಳ್ತಾರೆ. ಬಟ್ ಈ ರಸ್ತೆನ ನೀವು ಮಾಡಿಕೊಟ್ಟಿದ್ದೀರ ಜನಗಳಿಗೆ. ಜನಕ್ಕೆ ಇಲ್ಲ ಅಂದರೆ ಎಲ್ಲೋ ಹೋಗ್ತಾರೆ, ಯಾರೋ ಹೇಳಿ ಜಾಗ ಹೇಳ್ತಾರೆ, ಎಲ್ಲೋ ಕಳ್ಕೊತಾರೆ, ಏನೋ ಮಾಡ್ತಾರೆ. ಎಲ್ಲೋ ಒಂದು 20 ಜನ ಕೂತಾರೆ ಅಂದರೆ 20 ಜನದಲ್ಲಿ ಯಾರೋ ಒಬ್ಬರು ಇಬ್ಬರು 5 ಜನ 10 ಜನ ಎಲ್ಲೋ ಒಂದು ಕಡೆ ಪರಿಹಾರ ಕೊಡ್ತಾ ಇರ್ತಾರೆ. ಆ ಕೊಡ್ತಾ ಇರೋದ್ರಲ್ಲಿ ಇದು ಒಂದು ರಸ್ತೆ ಒಳಗಡೆ ಅವ್ರಿಗೆ ದಾರಿ ಸಿಕ್ತು. ನಿಮ್ಮ ವಿಡಿಯೋ ಇದಕ್ಕೆ ಒಂದು ದಾರಿ ಸಿಕ್ತು. ಹೌದು, ಬಟ್ ಇದು ವಿಚಿತ್ರ ಕೇಸು. ನೀವು ಸಾಮಾನ್ಯವಾಗಿ ಯಾವುದಾದ್ರು ಕೇಸ್ಗಳು ಅಟೆಂಡ್ ಮಾಡಿದ್ರೆ, ಬಟ್ ಇದು ಸ್ಪೆಷಲ್ ಕೇಸ್. ವಿಚಿತ್ರ ಅಂದರೆ ಪರ್ಸನಲ್ ನೆಗೆಟಿವ್ ಹೊಟ್ಟೆ ಭಾಗ ಬಂದು ಕೂತ್ಕೊಳ್ಳುತ್ತೆ, ಎದೆ ಭಾಗ ಬಂದು ಕೂತ್ಕೊಳ್ಳುತ್ತೆ, ಭುಜದಲ್ಲಿ ಬಂದು ಕೂತ್ಕೊಳ್ಳುತ್ತೆ, ತಲೆ ಹಿಂಭಾಗ ಬಂದು ಕೂತ್ಕೊಳ್ಳುತ್ತೆ, ಸೊಂಟದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅದಕ್ಕೆ ನಾನು ಪರ್ಟಿಕ್ಯುಲರ್ ಆಗಿ ಅದೇ ಪೋರ್ಷನ್ಗಳಲ್ಲಿ ಪೇಯ್ನು, ನಿದ್ದೆ ಬರ್ತಾ ಇರೋದು, ಕೋಪ ಬರತಕ್ಕಂಥದ್ದು ಯಾತಕ್ಕೆ ಕೇಳ್ತೀನಿ. ಅದಲ್ಲಿರುತ್ತೆ. ಕೆಲವು ಜನ ಸರ್ ಎಲ್ಲರಿಗೂ ಒಂದೇ ಥರ ಕೇಳ್ತೀರಾ ಅಂತ ಕೇಳಿದ್ರು. ನಾನು ಇರೋದನ್ನೇ ಕೇಳ್ತಾ ಇದ್ದೀನಿ. ನಾನು ತೆಗಿತಾ ಇರೋದೇನು ಆತ್ಮಗಳು. ನಾನು ನಿಮ್ಗೆ ಟ್ಯಾಬ್ಲೆಟ್ ಕೊಡ್ತಾ ಇಲ್ಲ, ಮೆಡಿಸಿನ್ ಕೊಡ್ತಾ ಇಲ್ಲ. ಆತ್ಮಗಳು ಯೂಸಲ್ಲಿ ನಿಮ್ಮ ಬಾಡಿ ನೋಡಿದ್ರೆ ಎಲ್ಲಿ ಕೂತ್ಕೊಳ್ತೀವಿ ಅಂತ ಗೊತ್ತಿರ್ತಿದೆ. ಕೆಲವು ನಾರ್ಮಲಾಗಿ ಕೂತಿರ್ತವೆ, ಕೆಲವು ತೊಂದರೆ ಕೊಡ್ತಾ ಇರ್ತವೆ. ಸೊ ಹಿಂಗೈತೆ ಅಂದಾಗ ನಮಗೆ ಹೌದು ಸರ್ ನೀವು ಹೇಳಿದ್ರಲ್ಲಿ ನಾನು 5-6 ಹೇಳಿದಾಗ ಒಂದು 3ರಿಂದ 4 ಕಡೆ ಅವರು ಕಂಪ್ಲೀಟ್ ರಿಸಲ್ಟ್ ಪಕ್ಕ ಇರ್ತದೆ. ಎಸ್ ನಾನು ತೆಗೆದುಕೊಡ್ತೀನಿ ಅಂತೀನಿ. ತೆಗೆದ ಮೇಲೆ ಟೋಟಲ್ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿ ಹೋಗುತ್ತೆ. ಸೊ ನಾರ್ಮಲ್ ಅದಕ್ಕೆ ಆರ್ಗ್ಯುಮೆಂಟ್ಗಿಂತ ಅನುಭವ ಇರೋರ ಜೊತೆಲಿ ಮಾತಾಡಿ ತಿಳ್ಕೊಬೇಕು ಅನ್ನೋದು. ಏನಕ್ಕೆ ಅಂದರೆ ನಮಗೆ ಬುದ್ಧಿ ಇದೆ ಅಂತ ಕೆಲವು ಜನ ಮಾತಾಡ್ತಿರ್ತಾರಲ್ವ, ಪಟ್ಟು ತಿಳ್ಕೊಬೇಕು. ನಾನು 20-22 ಸಾವಿರ 23 ಸಾವಿರ ಕೇಸ್ ಅಟೆಂಡ್ ಮಾಡಿದ್ದೀನಿ ಅಂದರೆ ನನಗೆ ಒಂದೊಂದು ಕೇಸು ನೋಡಿ ನನಗೆ ಸಾಕಷ್ಟು ಅನುಭವ ಇದೆ. ಅಂದರೆ ಒಂದು ಆತ್ಮ ಅಂದರೆ ಒಬ್ಬ ಕಳ್ಳ ಪೊಲೀಸ್ನವ್ರು ಬಂದ ತಕ್ಷಣ ಮನೆಗೆ ನುಗ್ಗು ಅವ್ನು ಎಲ್ಲಿ ಕೂತ್ಕೋತಾನೆ ಅಂತ ಅವ್ರಿಗೆ ಗೊತ್ತಿರ್ತದೆ. ಅವ್ರಿಗೆ ಅವ್ರು ಅಲ್ಲಿಗೆ ಕೈ ಹಾಕ್ತಾರೆ. ಈಗ ಮಲ್ಡ್ರಾಗಿ 24 ಗಂಟೆಲಿ ಹಿಡಿತಾರೆ, ದರೋಡೆಯಾಗಿ 24 ಗಂಟೆಲಿ ಹಿಡಿತಾರೆ. ಅವ್ನು ಎಲ್ಲಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಪೊಲೀಸ್ನವ್ರಿಗೆ ಗೊತ್ತಿರ್ತದೆ. ಅವ್ರು ಅಲ್ಲಿಗೆ ಸ್ಕೆಚ್ ಹಾಕೊಂಡು ಕೂತಿರ್ತಾರೆ, ತಗ್ಲಾಕ್ಕೋತಾರೆ. ಸೇಮ್ ಕೆಲಸ, ಅವ್ರದ್ದೊಂಥರ ಕೆಲಸ, ನಮ್ದೊಂಥರ ಕೆಲಸ. ಅವ್ರ ನಂಬಿಕೆಯಿಂದ ಬಂದರು, ಅವ್ರ ಟೈಮ್ ಚೆನ್ನಾಗಿತ್ತು, ಒಳ್ಳೇದಾಯಿತು. ಅಷ್ಟು ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಖುಷಿ ಪಡ್ತೀನಿ ಆ ಕೇಸಲ್ಲಿ. ಸೊ ವೀಕ್ಷಕರು, ಯಾಕಂದರೆ ಇದು ತುಂಬ ಪರ್ಸನಲ್ ವಿಚಾರ ಇತ್ತು. ಅವರು ಅಂದರೆ ಅನುಭವಿಸಿದ್ರು, ಯಾರಿಗೂ ಹೇಳೋಕ್ಕಾಗದೆ ಕೆಲವೊಂದು ವಿಚಾರಗಳನ್ನ ಹೇಳೋವಂಥವಾದರೆ ಎಲ್ಲರಿಗೂ ಹೇಳ್ಬೋದು, ತೋರಿಸ್ಬೋದು. ಬಟ್ ಇದು ಆ ಥರದ್ದು ಅಲ್ಲ. ಬಟ್ ಅವ್ರಿಗೆ ಎಫೆಕ್ಟ್ ಮಾತ್ರನೇ ತುಂಬಾ ಅನುಭವಿಸ್ಬಿಟ್ಟಿದ್ದಾರೆ. 2 ದಿವಸದಲ್ಲಿ ಇದು ಕ್ಲಿಯರ್ ಆಯಿತು ಅಂದರೆ 100% ಆಸ್ಪತ್ರೆದಲ್ಲ ಇದು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಬೇರೆ ಏನೋ ಒಂದು ಇತ್ತು ಅವರಲ್ಲಿ, ಅದನ್ನು ತೆಗೆದ ತಕ್ಷಣ ಇದು ಕ್ಲಿಯರ್ ಆಯಿತು, ಅದು ಕಾಣಿಸ್ತಾ ಇದೆ. ಇಲ್ಲಾಂದಿದ್ರೆ ಆಸ್ಪತ್ರೆಯಲ್ಲಿ ಯಾವಾಗೋ ಇದು ಗುಣ ಆಗಬೇಕಾಗಿತ್ತು. ಇವ್ರವರೆಗೂ ಅವ್ರು ಬರೋಂಗೇ ಇರಲಿಲ್ಲ. ಸೊ ಈ ಥರದ ಕೇಸ್ಗಳನ್ನ ನಾವು ಸಾಕ್ಷಿ ಸಮೇತ ಕೊಟ್ಟಾಗ ಆಸ್ಪತ್ರೆ ಮೀರಿದ್ದು ಏನೋ ಒಂದು ಇಲ್ಲಿ ದೇಹದಲ್ಲಿ ತೊಂದರೆಗಳು ಕೊಡ್ತಾ ಇರ್ತವೆ. ಅದನ್ನು ತೆಗೆದಾಗ ಮಾತ್ರ ಅದು ಆರೋಗ್ಯದಲ್ಲಿ ಸರಿ ಹೋಗ್ತಾ ಇದೆ. ಇದು ಪ್ರಾಕ್ಟಿಕಲಾಗಿ ನಮಗೆ ಕಾಣಿಸ್ತಾ ಇದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಥರದ ತೊಂದರೆ ಇರೋರಿಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ ವೀಕ್ಷಕರಿಗೆ.